ಈ ಹೊತ್ತಿನ ರಾಜ್ ನ್ಯೂಸ್ನಲ್ಲಿ ಮೊದಲ ಸ್ಟೋರಿ. ಎಸ್ಐಆರ್ ಆಪರೇಷನ್ ನಡೀತಾ ಇದೆ ರಾಜ್ಯದಾದ್ಯಂತ. ಶಿಕ್ಷಕರ ಹೆಗಲಿಗೆ ಈ ಎಸ್ಐಆರ್ ಮತದಾರ ಪಟ್ಟಿ ಪರಿಷ್ಕರಣೆಯ ಹೊಣೆಯನ್ನ ಹಾಕಲಾಗಿದೆ ಅಂತ. ಬಿಒ ಸಾಹೇಬ್ರ ಆರ್ಡರ್ಗೆ ರಾಜ್ಯದ ಶಾಲೆಗಳು ಅತಂತ್ರದ ಪರಿಸ್ಥಿತಿಯಲ್ಲಿ ಇದೆ. ಯಾಕೆ ಅಂತಂದ್ರೆ ಈಗ ಆಲ್ರೆಡಿ ಸ್ಕೂಲ್ ಕೂಡ ಸ್ಟಾರ್ಟ್ ಆಗಿದೆ, ಮಕ್ಕಳು ಕೂಡ ಸ್ಕೂಲಿಗೆ ಬರೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ, ಪಾಠ ಮಾಡಬೇಕಾಗತ್ತೆ. ಒಂಥರ ಅತಂತ್ರನೇ ಅಲ್ವಾ, ಇಲ್ಲೂ ಮಾಡಬೇಕು ಅಲ್ಲೂ ಮಾಡಬೇಕು. ಮಕ್ಕಳ ಭವಿಷ್ಯದ ಮೇಲೆ ಎಸ್ಐಆರ್ ಪರಿಷ್ಕರಣೆಯ ಕರಿ ನೆರಳು ಬೀಳ್ತಾ ಇದೆ. ಇಲಾಖೆಗಳ ಜಟಾಪಟಿಗೆ ಗುರುಕುಲಗಳು ಸಿಕ್ಕಾಕೊಂಡು ನಲಗಾಡ್ತಾ ಇದ್ದಾರೆ. ರಾಜ್ಯದ ಶಿಕ್ಷಣ ವ್ಯವಸ್ಥೆಯಲ್ಲಿ ಎಸ್ಐಆರ್ ಪ್ರಕ್ರಿಯೆಯ ಗೊಂದಲವೂ ಇದೆ. ಬಿಇಒ ಮತ್ತು ಚುನಾವಣಾಧಿಕಾರಿಗಳಿಂದ ಕಾರ್ಯಾಚರಣೆ ಮಾಡಲಾಗ್ತಾ ಇದೆ. ಶಾಲೆಗಳ ಆರಂಭದಲ್ಲೇ ಓದು ಬರಹದ ಮೇಲೆ ಪರಿಣಾಮ ಬೀರಬಹುದು. ಇಲ್ಲಿ ನೋಡಿ, ಈಗ ಶಿಕ್ಷಕರಿಗೆ ಪಾಠ ಮಾಡಬೇಕು, ಅವರು ಹೋಗ್ಬಿಟ್ಟು ಎಲೆಕ್ಷನ್ ಕೆಲಸ ಮಾಡಬೇಕು, ಎಸ್ಐಆರ್ ಪ್ರಕ್ರಿಯೆ ಮಾಡಬೇಕು. ಇಲಾಖೆಯ ಇಕ್ಕಟ್ಟಿನ ಆದೇಶಗಳಿಗೆ ಸಿಕ್ಕಿ ಕಂಗಾಲಾಗ್ತಾ ಇದ್ದಾರೆ ಶಿಕ್ಷಕರು. ಶಿಕ್ಷಕರ ಪಾಡು ಕೇಳೋರಿಲ್ಲ ಅನ್ನೋ ರೀತಿಯಾಗಿ ಆಗ್ಬಿಟ್ಟಿದೆ. ಅದು ಈಗಲದು ಅಂತಲ್ಲ, ಯಾವುದೇ ರೀತಿಯಾದಂಥ ಸರ್ವೆ ಕಾರ್ಯಕ್ರಮಗಳಿದ್ರೆ ಅದನ್ನು ಶಿಕ್ಷಕರೇ ಮಾಡೋದಲ್ವಾ. ಬಿಸಿಲು ಅನ್ನಂಗಿಲ್ಲ, ಮಳೆ ಅನ್ನಂಗಿಲ್ಲ, ಸ್ಕೂಲು ಇದ್ರೂ ಅದಕ್ಕೆ ಕೊಟ್ಟು ಇಲ್ಲಿಗೆ ಬರಬೇಕು, ಇಲ್ಲ ಬೆಳಗ್ಗೆಯಿಂದ ಮಧ್ಯಾಹ್ನ ತನಕ ಸ್ಕೂಲ್ ಮುಗಿಸ್ಕೊಂಡು ಮಧ್ಯಾಹ್ನದಿಂದ ಸಂಜೆ ತನಕ ಈ ರೀತಿಯ ಸರ್ವೆ ಕಾರ್ಯಗಳಲ್ಲಿ ತೊಡಗಿಸ್ಕೊಳ್ಬೇಕು. ಕ್ಲಾಸ್ ರೂಮ್ಗಳು ಖಾಲಿ ಹೊಡಿತಾ ಇದೆ. ಪೋಷಕರಲ್ಲಿ ಆತಂಕ ಹೆಚ್ಚಾಗ್ತಾ ಇದೆ. ಟೀಚರ್ಸ್ಗಳೆಲ್ಲ ಹಿಂಗೆ ಸರ್ವೆಗೆ ಹೋಗ್ಬಿಟ್ರೆ ಮಕ್ಳಿಗೆ ಪಾಠ ಮಾಡೋರು ಯಾರಪ್ಪ, ಹಿಂಗೆ ಯಾವ ಕಾಲಕ್ಕೆ ಮುಗಿಸ್ತಾರೆ ಪಾಠ, ಎಕ್ಸಾಮ್ಗಳು ಬರ್ತದೆ. ಹೈಸ್ಕೂಲ್ ಮಕ್ಕಳ ಪೋಷಕರಿಗೆ ಟೆನ್ಷನ್ನು. ಮಿಡ್ಲ್ ಸ್ಕೂಲ್ ಓಕೆ, ಅಟ್ಲೀಸ್ಟ್ ಪ್ರೈಮರಿನೂ ಓಕೆ, ಹೈಸ್ಕೂಲ್ ಮಕ್ಕಳ ಪೋಷಕರಿಗಂತೂ ಟೆನ್ಷನ್ ಇದ್ದೇ ಇರುತ್ತೆ ಆಬ್ವಿಯಸ್ಲಿ.